ಅನೇಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ತಾವೆಲ್ಲರೂ ಬಂದಿದ್ದಕ್ಕೆ ಬಹಳ ಸಂತೋಷವಾಯಿತು. ಈ ಕಾರ್ಯಕ್ರಮ ಯಶಸ್ವಿ ಆಯಿತು. ಆದುದರಿಂದ ತಾವೆಲ್ಲರೂ ಇಲ್ಲಿ ಯಾವ ಒಂದು ಸದ್ಭಾವನೆ ಹುಟ್ಟು ಹಾಕಲಾಗಿದೆ ಇದನ್ನು ಮುಂದುವರಿಸಬೇಕು, ಇದೇ ಚಿರಾಯುವಾಗಿ ಉಳಿಯಲಿ ಅಂತ ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮದ ಅಂತ್ಯದ ಘೋಷಣೆಯನ್ನು ಮಾಡುತ್ತೇನೆ. ಆಖಿರು ದವಾನಾ ಈ ರೀತಿ ಮಾಡಿ ಸುಬ್ಹಾನ ರಬ್ಬಿಯಲ್ ಅಜೀಮ್ ವಲ್ಲಾಹಿ ನೀನು ಪರಮ ಪಾವನನಾಗಿದ್ದೀ. ಸರ್ವಸ್ತುತಿ ಸ್ತೋತ್ರಗಳು ನಿನಗೆ ಸುಜುಕ್ತಗಳು. ಅದರ ಮೇಲೆ ಎರಡು ಕೈಗಳನ್ನು ಪುನಃ ಸಮಯಲ್ಲ, ಆಮೇಲೆ ಸಾಷ್ಟಾಂಗ ಅಷ್ಟ ಅಂಗಗಳನ್ನು ಇದರಲ್ಲಿ ತಾಕಿಸಿದೆ. ಸಾಷ್ಟಾಂಗ, ಅಷ್ಟಾಂಗ, ಅಷ್ಟಾಂಗ, ಸುಜೂದ್ ಎರಡು ಬಾರಿ ಸುಜೂದ್ ಮಾಡಿ ಈ ಸುಬ್ಹಾನ ರಬ್ಬಿಯಲ್ ಅಲಾ. ಇದು ಒಂದು ಯೂನಿಟ್ ನಮಾಜ್. ಇಂಥದ್ದು 5 ಹೊತ್ತು, ಬೆಳಿಗ್ಗೆ ಮುಂಜಾನೆ 2 ಯೂನಿಟ್, ಮಧ್ಯಾಹ್ನ 4 ಯೂನಿಟ್, ಸಂಜೆ 3ನೇ ನಮಾಜ್ 4ನೇ ಯೂನಿಟ್. ಈಗ ನಾವು ಮಾಡಿದ್ದದು 3 ಯೂನಿಟ್. ಈಗ ರಾತ್ರಿ ಮಾಡುವಂಥದ್ದು ಅಂದರೆ ಒಂದೊಂದು ಯೂನಿಟ್ನಲ್ಲಿ ಒಂದು ಕೈ ಕಟ್ಟಿ ಈ ರೀತಿಯನ್ನು ಪ್ರಾರ್ಥನೆ ಮಾಡಿ. ಮತ್ತು ಬೇರೆ ಪುರಾಣದ ಸೂಕ್ತಗಳು ಕೂಡ ಇಮಾಮರು ಹೇಳ್ತಾರೆ. ಅದಷ್ಟು ಈಗ ಈಗ ನಮ್ಮ ಟೈಮ್ ಇಲ್ಲ. ಈಗ ಅಜಾನ್ ಕರೆ ಮತ್ತೆ ಆಗ್ತದೆ. ಆನಂತರ ಮೊಣಕಾಲ ಮೇಲೆ ಕೈ ಇಟ್ಟು ಬಾಗುವಂಥ, ನೀನೇ ಮಹಾನನು ಅಂತೇಳಿ ಹೇಳುವಂಥ, ನೀನೇ ದೊಡ್ಡವನು ಅಂತೇಳಿ ಹೇಳುವಂಥ. ಅದನಂತರ ಒಂದು ಅಷ್ಟಾಂಗ ಮಾಡುವುದು, ಮತ್ತೆ ಕೂತ್ಕೊಂಡು ಮತ್ತೊಮ್ಮೆ ಅಷ್ಟಾಂಗ ಮಾಡುವುದು. ಒಂದು ಯೂನಿಟ್ನಲ್ಲಿ 2 ಬಾರಿ ಅಷ್ಟಾಂಗ ಮಾಡುವುದು. ಸೊ ಇದು ನಾವು ನಮಾಜ್ ಮಾಡುವುದಾಗ್ತದೆ. ಈ ಮಸೀದಿಯಲ್ಲಿ ನಮಾಜ್ ಮಾತ್ರ ನೆರವೇರಿಸುವುದಲ್ಲ, ಪ್ರತಿ ಶುಕ್ರವಾರ ಪ್ರವಚನ ನಡೆಯುತ್ತೆ. ಆ ಪ್ರವಚನದಲ್ಲಿ ಎಲ್ಲ ಕುರಾನಿನ ಬೋಧನೆಗಳು, ಯಾವ ರೀತಿ ದೇವನ ಸಾಮೀಪ್ಯ ಆಗಬೇಕು, ಯಾವ ರೀತಿ ನಮ್ಮದು ಮತ್ತು ದೇವನ ಸಂಬಂಧ ಬೆಳೀಬೇಕು, ಯಾವ ರೀತಿ ಮನುಷ್ಯನ ಸಂಬಂಧಗಳು ಬೆಳೀಬೇಕು, ತಂದೆ ತಾಯಿಯನ್ನು ಯಾವ ರೀತಿ ನೋಡಿಕೊಳ್ಬೇಕು, ಮಕ್ಕಳನ್ನು ಯಾವ ರೀತಿ ಪ್ರೀತಿಸಬೇಕು, ಅಕ್ಕಪಕ್ಕದವರನ್ನು ಯಾವ ರೀತಿ ನೋಡಿಕೊಳ್ಬೇಕು, ನಮ್ಮದು ಮತ್ತು ಇತರ ಮನುಷ್ಯರ ಹಕ್ಕುಗಳು ಏನು, ನಮ್ಮದು ಮತ್ತು ಪ್ರಾಣಿ ರೀತಿಯಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಎಲ್ಲರೂ ಒಂದೇ ಭಾವನೆನ ನಿರ್ಮಾಣ ಮಾಡಿ ಕೀಳು ಮೇಳು ಅನ್ನೋದೇ ಇರಬಾರ್ದು. ಮತ್ತು ವಿಧವೆಯರು ಮತ್ತು ಇತರೆ ಯಾವ್ಯಾವ ದೌರ್ಜನ್ಯಕ್ಕೆ ಒಳಗಾಗಿ ಬಹಳ ಕಷ್ಟದಲ್ಲಿರ್ತಾರೋ ಎಲ್ಲರೂ ಮುಂದೆ ಮಾನವರು ಅಂತ ಆ ಸರಿಸಮಾನವಾದ ಭಾವನೆಗಳನ್ನ ಕೊಂಡಂಥದ್ದು. ಅದೇ ರೀತಿ ಬಸವಣ್ಣನವರು ಕೂಡ 12ನೇ ಶತಮಾನದಲ್ಲಿ ಕೀಳು ಮೇಲು ಅನ್ನೋದನ್ನ ಹೋಗಲಾಡಿಸಿ ಎಲ್ಲರೂ ಮಾನವರು ಒಂದೇ ಅನ್ನೋದನ್ನ ಸಾರದು. ಅದೇ ರೀತಿ ಹಲವಾರು ಪ್ರವಾದಿಗಳು ಬೈಬಲ್ ಕೂಡ ಹೇಳಿರೋದು ಅದೇ. ಯಾರು ನೋವು ಮಾಡಬಾರ್ದು, ಯಾವುದೇ ರೀತಿ ಹಿಂಸೆ ಕೊಡಬಾರ್ದು, ಯಾರು ಕಷ್ಟದಲ್ಲಿರ್ತಾರೋ ಅವರಿಗೆ ಪರಿಪೂರ್ಣವಾದ ಸಾಕಾರನ ಕೊಟ್ಟು ಮನುಜನ್ಮನ ಉದ್ಧಾರ ಮಾಡಬೇಕು ಅಂತಾನೆ ಹೇಳಿದ್ರು. ಭಗವದ್ಗೀತೆಯನ್ನು ಅಷ್ಟೇ ಕೃಷ್ಣ ಹೇಳಿರೋದು ಭಗವದ್ಗೀತೆಯಲ್ಲಿ ಸಾರಿ ಹೇಳಿರ್ತಾನೆ. ಏನು? ಧರ್ಮ ಸಂಸ್ಥಾಪನೆ ಆಗಬೇಕು, ಕೆಟ್ಟ ಅಭ್ಯಾಸ ಇರುವವರು, ದುರ್ನಡತೆಗಳಿರುವಂಥವರು ಮತ್ತು ದೌರ್ಜನ್ಯ ಮಾಡುವಂಥವರು ಸಮಾಜದಲ್ಲಿ ಬದುಕಿರಬಾರ್ದು, ಅಂಥವ್ರನ್ನ ನಾಶ ಮಾಡೋದು ಅಂತ ಹೇಳೋದು. ಅವರು ಪರಿವರ್ತನೆ ಮಾಡಿ ನಮ್ಮ ಸಮಾಜ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಗುರುಗಳು ತಿಳಿಸುವಂತ ವ್ಯವಸ್ಥೆ ಮಾಡ್ತೀನಿ. ಸಮಾಜದಲ್ಲಿ ನಾವು ಬೆಳೆದಂತ ರೀತಿ ಚಿಕ್ಕ ಹುಡುಗರಲ್ಲಿ ನಮ್ಗೇನೋ ವೈಭವಸರಿಲ್ಲ ಅಂತಂದ್ರೆ ದರ್ಗಾ ಕರ್ಕೊಂಡು ಹೋಗಿ ನಮ್ಗೆ ಪ್ರಸಾದ ಕೊಡುವಂತ ವ್ಯವಸ್ಥೆ ಇತ್ತು. ಅದೇ ರೀತಿ ನಮ್ಮಲ್ಲಿರುವಂತ ಮುಸ್ಲಿಂ ಸ್ನೇಹಿತರು ದೇವಸ್ಥಾನಗಳಿಗೆ ಬಂದು ದೇವರ ಹತ್ರ ನಮಸ್ಕಾರ ಮಾಡುವಂತದ್ದು ಇತ್ತು. ಹಿರಿಯರು ಹಿರಿಯರನ್ನ ಎಲ್ಲ ಇಲ್ಲಿ ಹಿರಿಯರನ್ನೆಲ್ಲರನ್ನು ನೋಡಿದ್ದೀವಿ. ಆಗ ಒಂದು ವ್ಯವಸ್ಥೆ ಯಾವ ರೀತಿ ಇತ್ತು, ಹಳೆ ಜಯಮಾನ್ ವ್ಯವಸ್ಥೆನಲ್ಲಿ ಇದ್ದಾಗ SMA ಅವರು ಎಜುಕೇಶನ್ ಮಿನಿಸ್ಟರ್ ಇರ್ತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲೇಜ್ ಅಂತ ಇಲ್ಲಿ ಡಿಗ್ರಿ ಕಾಲೇಜ್ ಓಪನ್ ಆಗಿದೆ. ವ್ಯವಸ್ಥೆಗಳಲ್ಲಿ ಆ ಬಾಂಧವ್ಯತೆ ಇತ್ತು. ವ್ಯವಸ್ಥೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ನಮ್ಮ ಇಡೀ ಮುಸಲ್ಮಾನ್ ಸಮುದಾಯದವರು ಪಟಾಕಿ ಹೊಡಿದಿರೋ ಮನೆ ಯಾವುದೂ ಇಲ್ಲ. ಅದೇ ರೀತಿ ರಂಜಾನ್ ಹಬ್ಬದಲ್ಲಿ ನಾವು ಯಾರು ನಿಮ್ಮ ಮನೆಗಳಲ್ಲಿ ಬಿರಿಯಾನಿ ತಿಂದಿರುವಂತ ವ್ಯವಸ್ಥೆನೇ ಇಲ್ಲ. ಆ ರೀತಿಯಾದ ಒಂದು ವ್ಯವಸ್ಥೆ ಇತ್ತು. ಹಿರಿಯರ ಬಗ್ಗೆ
ನಮಗೆ ಗೌರವ ಇತ್ತು, ಧರ್ಮದ ಬಗ್ಗೆ ನಮಗೆ ಗೌರವ ಇತ್ತು, ಗೌರವ ಇದೆ. ಈಗ ಇರುವಂತ ತಲೆಮಾರಿನಲ್ಲಿ ಈಗ ಯುವಕರಿಗೆ ಇವತ್ತಿನ ಮುಂದಿನ ಪರಿಸ್ಥಿತಿ ನೋಡ್ತಾ ಇದ್ದಾಗ ಯುವಕರಿಗೆ ಎಲ್ಲೋ ಒಂದು ರೀತಿ ಆ ಮನಸ್ಥಿತಿಗಳು ಬದಲಾಗಿರುವಂಥದ್ದು ಪ್ರಾಕ್ಟಿಕಲ್ ಆಗಿ ಕಾಣಿಸುವ ಒಂದು ವ್ಯವಸ್ಥೆ ಇದೆ. ಯುವಕರುಗಳನ್ನ ಜೊತೆಗೆ ಕರ್ಕೊಂಡ್ಬಂದು ಈ ರೀತಿಯಾದ ಒಂದು ವ್ಯವಸ್ಥೆಗಳಲ್ಲಿ ಎಲ್ಲಾ ಧರ್ಮದಲ್ಲಿ ಮಾಡುವಂತದ್ದಾಗಿ, ಧರ್ಮ ಯಾವುದೇ ಇದ್ರೂ ಕೂಡ ದೇಶ ಒಂದು ಅಂತ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡುವಂತ ಒಂದು ವ್ಯವಸ್ಥೆಗೆ ನಾವೆಲ್ಲ ಕೈ ಜೋಡಿಸಬೇಕು. ಆ ರೀತಿ ಮುಂದೆ ಯುವಕರಿಗೂ ಕೂಡ ಮಾರ್ಗದರ್ಶನ ಮಾಡಬೇಕು ಅಂತ ನಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ದೇವರ ಒಂದು ನಂಬಿಕೆ, ದೇವರ ಒಂದು ಅನುಸರಣೆ ಬಹಳ ಸುಲಲಿತವಾಗಿ, ಸ್ಪಷ್ಟವಾಗಿ, ಸುಂದರವಾಗಿ, ಬಹಳ ಆಳವಾಗಿ ಹಿರಿಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ವೇದಿಕೆ ಮೇಲೆ ನಮ್ಮ ಶ್ರೀನಿವಾಸ್ ಪಟೇಲ್ ಅವರು, ನಮ್ಮ ವಿಜಯ್ ಕುಮಾರ್ ಅವರು, ಹಾಗೆ ಕಮರುದ್ದೀನ್ ಅವರು, ಆನಂದಣ್ಣವರು, ನಾಗರಾಜ್ ಅವರು, ರಿಷಿಕುಮಾರ್ ಅವರು, ಮಂಜು ಅವರು ಎಲ್ಲರೂ ಇಲ್ಲಿ ನಮ್ಮೊಂದಿಗಿದ್ದಾರೆ. ಮಸೀದಿ ಅನ್ನುವಂಥದ್ದು ನಾವು ಚಿಕ್ಕಂದಿನಿಂದ ನೋಡ್ತಾ ಬರ್ತೀವಿ. ನಮ್ಮ ಹಿರಿಯಂತ ಕೃಷ್ಣಪ್ಪನವರು ನಾವು ಪ್ರತಿ ದಿವಸ ಈ ಕಡೆ ಹೋಗುವಾಗ ಇವತ್ತಿಗೂ ಸಹ ಅಲ್ಲಿ ಚೌಕ್ಲಿಯನ್ನು ಬಿಟ್ಟು ನಮಸ್ಕಾರ ಮಾಡಿ ಹೋಗುವಂಥದ್ದು ನಾನು ಚಿಕ್ಕಂದಿನಿಂದ ನೋಡ್ತಾ ಬರ್ತೀನಿ. ಅಂತ ಒಂದು ಪರಂಪರೆ, ಅಂತ ಒಂದು ನಮ್ಮ ಅನುಕರಣೆ ಇಲ್ಲಿ ನಡೀತಾ ಇದೆ. ನಮ್ಮ ಊರಲ್ಲಿ ನಾವು ಮೊದಲಿಂದನೂ ಅನ್ನ ತಮ್ಮದ ಥರ ಇದೆ. ಇಲ್ಲಿ ಅವರು ಹೇಳಿದ್ರು, ಬೆಳಿಗ್ಗೆ ಎದ್ದು ಶುದ್ಧಿ ಮಾಡಿ ನಮಾಜ್ ಮಾಡುವಂಥದ್ದು, ವಜೂ ಮಾಡುವಂಥದ್ದು, ಬಯಾನ್ ಕೇಳುವಂಥದ್ದು, ಆಮೇಲೆ ಹಾಗೆ ಪ್ರತಿ ವರ್ಷ ರೋಜಾಲ್ಲಿ 30 ದಿವಸಗಳ ಕಾಲ ಉಪವಾಸ ಇರುವಂಥದ್ದು, ಶಬೆ ಬರಾತ್ ಮಾಡುವಂಥದ್ದು, ರಂಜಾನ್ ಮಾಡುವಂಥದ್ದು, ಬಕ್ರೀದ್ ಮಾಡುವಂಥದ್ದು ಎಲ್ಲದರಲ್ಲೂ ನಾವೆಲ್ಲ ಪಾಲ್ಗೊಳ್ತಾ ಇದ್ದೀವಿ. ನಮ್ಮ ಒಂದು ಮನೆಗಳಲ್ಲಿ, ಎಲ್ಲ ಹಿರಿಯರ ಮನೆಗಳಲ್ಲಿ ಅವರು ಊಟ ಮಾಡೋಕ್ಕೆ ಮುಂಚೆ ರಂಜಾನಲ್ಲಿ ಆ ಬಿರಿಯಾನಿ ಆಗಲಿ ಮತ್ತೊಂದಾಗಲಿ ಬರೋದು. ನಮ್ಮ ಅಕ್ಕಪಕ್ಕ ಇರುವಂತಹ ನಮ್ಮೆಲ್ಲ ಮುಸ್ಲಿಂ ಸಹೋದರ ಮನೆಗೆ, ನಮ್ಮ ಮನೆಗಳಲ್ಲಿ ಹಬ್ಬ ಆದಾಗ ಪ್ರತಿಯೊಂದನ್ನು ಅಲ್ಲೂ ಕೊಡುವಂಥದ್ದು. ಇಲ್ಲಿ ಒಂದು ಅರ್ಶನ ಕುಂಕುಮಕ್ಕೆ ನಮ್ಮ ಊರಿನಲ್ಲಿ ಭೇದ ಭಾವ ಮಾಡದೆ ಇವತ್ತಿಗೂ ನಮ್ಮ ಮನೆಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ, ಅದು ಗೌರಿ ಹಬ್ಬ ಇರಲಿ, ಗಣೇಶ ಹಬ್ಬ ಆಗಲಿ ಬರುವಂಥದ್ದು ನೋಡ್ತೀವಿ. ನಮ್ಮಲ್ಲೂ ಹೇಳ್ತಾರೆ, ದೇವರೊಬ್ಬ ನಾಮ ಹಲವು ಅಂತ. ನಾವು ಅಲ್ಲವನ್ನ ದೇವರಂತಲೇ ನಾವು ಇವತ್ತಿಗೂ ಪ್ರಾರ್ಥಿಸ್ತೇವೆ. ನಾಮ ಹಲವಿರುವುದು, ನಿಮ್ಮಲ್ಲಿರೋದು ಕೆಂಪರಾಗ್ತಾನೆ, ನಮ್ಮಲ್ಲಿರೋದು ಕೆಂಪರಾಗ್ತಾನೆ. ಆದ್ರೆ ನಮ್ಮಲ್ಲಿ ಮನೆ ಅಂತ ಹೇಳಿದಾಗ ಒಂದು ಬಚ್ಚಲ್ ಮನೆ ಹೇಗಿರುತ್ತೋ ಹಾಗೆ ನಮ್ಮ ಸಮಾಜದಲ್ಲೂ ಕಿಡಿಗೇಡಿ ಇರ್ತಾರೆ. ಅದನ್ನ ಪಕ್ಕಕ್ಕಿಟ್ಟು ಶುದ್ಧಿ ಮಾಡಿಕೊಂಡು ಮುಂದೆ ಹೋಗ್ಬೇಕು ಅಂತ ನಮಗೆ ಹಿರಿಯರೇ. ಅದೇ ರೀತಿ ನಮ್ಮ ಊರಿನಲ್ಲಿ ನಾವೆಲ್ಲ ಸಹ ಬಾಳೋಣ, ನಾವೆಲ್ಲ ಚೆನ್ನಾಗಿರೋಣ, ಒಂದು ಅಣ್ಣತಮ್ಮದ ತರ ಇರೋಣ ಹೇಳ್ತಾ ಎಲ್ಲ ಮಾತಿಗೂ ನಾವು ಧ್ವನಿಗೂಡಿಸ್ತಾ ಈ ಒಂದು ಸಂಪ್ರದಾಯ, ಈ ಒಂದು ಬೆಳವಣಿಗೆ ಮತ್ತೆ ಶುರುವಾಗಿರುವಂಥದ್ದು ಬಹಳ ಸಂತೋಷ ಸುದ್ದಿ. ನಾವು ಈ ಒಂದು ದೇವಾಲಯಕ್ಕೆ ಬಂದಿದ್ದೇವೆ, ನಾವು ನಮಸ್ಕರಿಸ್ತೇವೆ, ಆ ದೇವರನ್ನು ಒಪ್ಕೊಳ್ತೇವೆ ಅಂತ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜಮಾತೆ ಇಸ್ಲಾಂ RT ನಗರ ಸೆಕ್ರೆಟರಿ ಅವರಾದಂಥ ಅಕ್ಬರ್ಜಿಯರವರು ಈ ದಿನ ಈ ಒಂದು ಮಸ್ಜಿದ್ ದರ್ಶನದ ಒಂದು ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಅಲ್ಲಾನ ದಿನಚರಿ, ಅಲ್ಲಾನ ಪ್ರಾರ್ಥನೆ ಮಾಡೋ ರೀತಿ, ಹಾಗೆಯೇ ಪ್ರತಿಯೊಂದು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ನಮಗೆಲ್ಲ ಬಹಳ ತಿಳ್ಕೊಳಕ್ಕಾಯ್ತು. ನಾವೆಲ್ಲರೂ ಒಂದೇ ರೀತಿಯಲ್ಲಿ ಎಲ್ಲರೂ ನಾವೆಲ್ಲ ಹುಟ್ಟು ಬೆಳೆದಂಥ ಜನನಿಯಲ್ಲಿ ಜಾಸ್ತಿ ಇದ್ದೀವಿ. ನಾವೆಲ್ಲರೂ ಅವ್ರು ಹೇಳ್ದಂಗೆ ಅಣ್ಣ ತಮ್ಮದಿರ ಥರನೇ ಇದ್ದೀವಿ. ನಾವು ಅವ್ರ ಮನೆಗೆ ನಮ್ಮ ಮನೆಗೆಲ್ಲ ಹೋಗ್ತಾ ಇದ್ದೀವಿ. ನಾವೆಲ್ಲ ರೀತಿಯಿಂದನೂ ಜೊತೆಗೇನೆ ಧರ್ಮನ ಅವರು ನಮ್ಮ ಕಾರ್ಯಕ್ರಮಗಳು ಬರ್ತಾ ಇದ್ದಾರೆ. ನಾವು ಮಸೀದಿಗಳಿಗೆ ಬರ್ತಾ ಇದ್ದೀವಿ, ರಂಜಾನ್ಗಳಲ್ಲಿ ಬರ್ತಾ ಇದ್ದೀವಿ, ರಂಜಾನ್ ಪ್ರಾರ್ಥನೆಯಲ್ಲಿ ಬರ್ತಾ ಇದ್ದೀವಿ, ಬಕ್ರೀದ್ ಪ್ರಾರ್ಥನೆಯಲ್ಲಿ ಬರ್ತಾ ಇದ್ದೀವಿ. ಮತ್ತು ಯಾವುದೇ ಒಂದು ಸಾವು ನೋವಾದಾಗೂ ನಾವು ಮಸೀದಿಗೆ ಬರ್ತಾನೆ ಇದ್ದೀವಿ, ಅಲ್ಲೂ ನಾವು ದರ್ಶನ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ಆ ಒಂದು ರೀತಿಯಿಂದ ತಾವು ಒಂಥರ ನಮಗೂ ಇನ್ನೂ ಹೆಚ್ಚಿನ ರೀತಿಯಿಂದ ಕಣ್ ತರಿಸಿದೆ. ಯಾಕೆಂದರೆ ಮೊಹಮ್ಮದ್ ಯಾವ ರೀತಿ ನಮಗೆ ನೀವು ಪ್ರವಚನ ಹೇಳಿ 1475 ವರ್ಷಗಳಿಂದ ಯಾವುದೇ ಒಂದು ಸಣ್ಣ ಒಂದು ಚುಕ್ಕೆನೂ ಬದಲಾವಣೆ ಆಗಿಲ್ಲ. ಯಾವುದೇ ಒಂದು ಕುರಾನ್ನಲ್ಲಿ ಆಗಲಿ,
ಅಥವಾ ನಮಾಜ್ ಮಾಡೋದ್ರಲ್ಲೇ ಆಗಲಿ, ಅಥವಾ 5 ದಿವಸ 5 ಟೈಮ್ ನಾವು ನಮಾಜ್ ಮಾಡೋದ್ರಲ್ಲೇ ಆಗಲಿ, ಮತ್ತು ಈ ರಂಜಾನ್ದಲ್ಲಿ ಪ್ರತಿ 5 ಆದಮೇಲೆ ರಾತ್ರಿಗೆ ಆ ಕುರಾನ್ ಅಧ್ಯಯನ ಪೂರ್ತಿ ಮುಗಿಸ್ತಾರೆ 30 ದಿನ. ಆ 30 ದಿನ ಆ ಒಂದು ಕುರಾನ್ನ ಅಧ್ಯಾಯ ಏನಿದೆ ಆ ಪೂರ್ತಿ ಅಧ್ಯಾಯನ ಆ 30 ದಿನಗಳಲ್ಲಿ ತಿಳಿಸ್ತಾರೆ. ಆ ಪೂರ್ತಿ ಕುರಾನ್ ಓದ್ತಾರೆ. ಹಾಗೆ ಅದರಲ್ಲಿ ಮತ್ತೊಂದು ಏನಂದ್ರೆ ಅವರು ಮಾಡಿದ್ದೀರಾ? ಈಗ ರಾತ್ರಿ ದೊಡ್ಡ 6 ಇದ್ರೆ 5:30 He is sacred. You have to take care of his integrity. You don't have any right to insult him. You don't have any right to आप सब साथ में